ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 12ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದಂತ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನ ಚರ್ಚೆ ಮಾಡೋಣ. 2020ರಲ್ಲಿ ಭಾರತಕ್ಕೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾವ ಒಂದು ಸ್ಥಾನಮಾನ ಬಂದಿತ್ತು ಅನ್ನುವಂಥದ್ದನ್ನ ಕೇಳಿದ್ದೆ. 2020ರಲ್ಲಿ ಭಾರತ 189 ರಾಷ್ಟ್ರಗಳ ಪೈಕಿ 131ನೇ ಸ್ಥಾನವನ್ನ ಭಾರತವು ಪಡ್ಕೊಂಡಿತ್ತು. ಹಾಗಾದ್ರೆ ಇದರಲ್ಲಿ ಯಾವೆಲ್ಲ ಇಂಡಿಕೇಟರ್ಸ್ಗಳನ್ನು ಬಳಕೆ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೆ. ಇಲ್ಲಿ ಮುಖ್ಯವಾಗಿ ಹೆಲ್ತ್, ಎಜುಕೇಷನ್ ಮತ್ತು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂತ ಇಂಡಿಕೇಟರ್ಸ್ಗಳು ಇರುತ್ತೆ. ಅವು ಯಾವುದು ಅಂತ ಅಂದ್ರೆ ಮುಖ್ಯವಾಗಿ ಹೆಲ್ತ್ ಅಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅನ್ನ ನೋಡ್ತಾರೆ. ಎಜುಕೇಷನ್ ಅಡಿಯಲ್ಲಿ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್, ಟೋಟಲ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನ ನೋಡುವಂಥದ್ದು ಮತ್ತು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂಥದ್ದು ಎಷ್ಟಿದೆ ಅನ್ನುವಂಥದ್ದನ್ನ ನೋಡುವಂಥದ್ದು. ಈ ರೀತಿಯ ಒಂದು ಇಂಡಿಕೇಟರ್ಸ್ಗಳ ಆಧಾರದ ಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಡಿಯಲ್ಲಿ ರ್ಯಾಂಕಿಂಗ್ ಅನ್ನ, ಸ್ಕೋರ್ ಅನ್ನ ನೀಡಲಾಗುತ್ತೆ. ಹಾಗೇನೆ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿ ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ ಇದು ಇರಲಿಲ್ಲ. ಹಾಗಾದ್ರೆ ಯಾವ ಒಂದು ಕೇಸ್ನ ಮುಖಾಂತರವಾಗಿ ಇದು ಬಂತು ಅಂತ ಕೇಳಿದಾಗ ಕೇಶವಾನಂದ ಭಾರತಿ ಕೇಸ್ 1973 ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗಿತ್ತು. ಹಾಗೆ ಭಾರತದ ಮೊದಲ ಇಂಟ್ರಾನೇಸಲ್ ವ್ಯಾಕ್ಸಿನ್ ಯಾವುದು ಅನ್ನುವಂಥದ್ದನ್ನು ಕೂಡ ನಾನು ಪ್ರಶ್ನೆಯಾಗಿ ಕೇಳಿದ್ದೆ. ಇಂಟ್ರಾನೇಸಲ್ ಕೋವಿಡ್ ವ್ಯಾಕ್ಸಿನ್ ಅನ್ನೋದಕ್ಕೆ ಇಂಕೋವ್ಯಾಕ್ ಅಂತ ಕೂಡ ನಾವು ಕರಿತೇವೆ. ಈ ಒಂದು ಭಾರತದ ಮೊದಲ ಕೋವಿಡ್-19ಗೆ ಸಂಬಂಧಪಟ್ಟಂತ ಇಂಟ್ರಾನೇಸಲ್ ವ್ಯಾಕ್ಸಿನ್ ಯಾವುದು ಅಂದ್ರೆ BBV154 ಇಂಕೋವ್ಯಾಕ್ ಅನ್ನುವಂಥದ್ದು. ಭಾರತ್ ಬಯೋಟೆಕ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಅಥವಾ ಡೆವಲಪ್ ಮಾಡಿರ್ತಕ್ಕಂಥದ್ದು. ಇದನ್ನ ಚಾರ್ಡ್ 36 SARS-CoV-S ಕೋವಿಡ್-19 ವ್ಯಾಕ್ಸಿನ್ ಅಂತ ಹೇಳಿ, ಅಂದ್ರೆ ಚಿಂಪಾಂಜಿ ಅಡಿನೋ ವೈರಸ್ ವೆಕ್ಟರ್ಡ್ ರೀಕಾಂಬಿನೆಂಟ್ ನೇಸಲ್ ವ್ಯಾಕ್ಸಿನ್ ಅಂತ ಕೂಡ ಕರಿತೇವೆ. ಇದನ್ನ CDSCO ಅವರು, ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ಅಪ್ರೂವಲ್ ಅನ್ನ ನೀಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೊದಲ ಕೋವಿಡ್-19ನ ನೇಸಲ್ ವ್ಯಾಕ್ಸಿನ್ ಯಾವುದು ಅನ್ನುವಂಥದ್ದನ್ನ ಕೇಳಿದ್ದೆ. ಅದಕ್ಕೆ ಸರಿಯಾದಂತ ಉತ್ತರವನ್ನ ಕೂಡ ನಾವು ಚರ್ಚೆ ಮಾಡಿದ್ದಾಯ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನ ಸಾಗರ್, ಪ್ರಶಾಂತ್, ಬಸವರಾಜ್, ಮೌನೇಶ್, ಸಂಜು ಇವರೆಲ್ಲರೂ ಕೂಡ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಈ ದಿನದ ಸುದ್ದಿ ವಿಶ್ಲೇಷಣೆಗೂ ಮುನ್ನ ನಿಮಗೊಂದು ಸೂಚನೆ ಇದೆ. ಲಾ ಎಕ್ಸಲೆನ್ಸ್ನ ವತಿಯಿಂದ ಪವರ್ಫುಲ್ ಎಸ್ಸೇಸ್ಗಳನ್ನು ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿ, ಎಸ್ಸೆಯನ್ನು, ನಮ್ಮ ಎಸ್ಸೆ ಸ್ಕಿಲ್ಸ್ಗಳನ್ನು ಹೆಚ್ಚುಗೊಳಿಸಲಿಕ್ಕೆ ಅಂತ ಹೇಳಿ, ಬೆಟರ್ ಎಸ್ಸೇಸ್ಗಳು ನಮ್ಮಿಂದ ಬರಲಿ ಅಂತ ಹೇಳಿ ಕೀ ಟಿಪ್ಸ್ಗಳನ್ನು, ಯಾವ ರೀತಿಯಾಗಿ ಎಸ್ಸೆಗಳನ್ನು ಕ್ರಾಫ್ಟ್ ಮಾಡಬೇಕು ಅನ್ನೋದಕ್ಕೆ ಕೀ ಟಿಪ್ಸ್ಗಳನ್ನು ನೀಡುವಂಥ ಒಂದು ಓಪನ್ ಸೆಷನನ್ನು ಸಂಕೇತ್ ರೆಡ್ಡಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇದು ಸೆಪ್ಟೆಂಬರ್ 16ರಂದು ಅಂದರೆ ಇದೇ ಶುಕ್ರವಾರ ಸಂಜೆ 5 ಗಂಟೆಗೆ ಬೋತ್ ಆಫ್ಲೈನ್ ಅಥವಾ ಆನ್ಲೈನ್ ಮೋಡ್ಸ್ಗಳಲ್ಲಿ ಇರುತ್ತೆ. ಈ ಮುಂಬರುವಂಥ ಪರೀಕ್ಷೆಗಳಲ್ಲಿ KPSC ಅಥವಾ UPSC ಪರೀಕ್ಷೆಗಳಲ್ಲಿ ನೀವು ಒಳ್ಳೆ ಅಂಕಗಳನ್ನು GS ಪೇಪರ್ಸ್ಗಳಲ್ಲಿ ಮತ್ತು ಎಸ್ಸೆಗಳಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ನಿಮ್ಮ ರೈಟಿಂಗ್ ಅನ್ನುವಂಥದ್ದು ಬಹಳ ಚೆನ್ನಾಗಿರಬೇಕು, ನಿಮ್ಮ ಆನ್ಸರ್ಸ್ಗಳು ಬೆಟರ್ ಆಗಿರಬೇಕು. ಎಸ್ಸೆ ಸ್ಕೋರ್ ಅನ್ನುವಂಥದ್ದು ಕೂಡ ಬಹುಮುಖ್ಯ ಆಗುತ್ತೆ, ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು KPSC. ಏಕೆಂದರೆ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇಲ್ಲ. ಹಾಗಾಗಿ GS ಪೇಪರ್ಸ್ಗಳಲ್ಲಿ ಎಷ್ಟು ಮಹತ್ವವಾಗಿ ಬರೀತೀರಾ ಅನ್ನೋದ್ರ ಜೊತೆಗೆ ಅದಕ್ಕಿಂತಲೂ ಮುಖ್ಯವಾಗಿ ಎಸ್ಸೆನಲ್ಲಿ ನೀವು ಎಷ್ಟು ಬೆಟರ್ ಸ್ಕೋರ್ ಮಾಡ್ತೀರಾ ಅಂತ ಹೇಳಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ GS ಸಾಮಾನ್ಯವಾಗಿ ಎಲ್ಲರದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಆದಂಥ ಮಾರ್ಕ್ಸ್ಗಳನ್ನು ಅಥವಾ ಒಂದಷ್ಟು ಕೇವಲ ಕೆಲವು ಮಾರ್ಕ್ಸ್ಗಳು ಮಾತ್ರವೇ ಏರುಪೇರಾಗುವಂತೆ ಎಲ್ಲರೂ ಸ್ಕೋರ್ ಮಾಡ್ತಾರೆ. ಎಸ್ಸೆಯಲ್ಲಿ ನೀವು ಒಂದು ವೇಳೆ ಒಂದು ಲೂಪನ್ನು ನೀವು ಪಡ್ಕೊಂಡ್ರಿ ಅಂದರೆ, ಒಂದು ಬೆಟರ್ ಸ್ಕೋರನ್ನು ಪಡ್ಕೊಂಡ್ರಿ ಅಂದರೆ ನಿಮ್ಮ ಚಾನ್ಸಸ್ ಹೆಚ್ಚಾಗಿರುತ್ತೆ, ರ್ಯಾಂಕ್ ಲಿಸ್ಟ್ನಲ್ಲಿ ನೀವು ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 16ರಂದು ನಡೆಸುವಂಥ ಈ ಒಂದು ಸೆಷನನ್ನು ತಪ್ಪದೆ ನೀವು ಅಟೆಂಡ್ ಆಗಿ. ಇಂದಿನ ಮೊದಲ ಆರ್ಟಿಕಲ್, ಥರ್ಡ್ ಸ್ಟೆಲ್ತ್ ಫ್ರಿಗೇಟ್ ಆಫ್ ಪ್ರಾಜೆಕ್ಟ್ 17A ತಾರಾಗಿರಿ ಲಾಂಚ್ಡ್ ಇನ್ ಮುಂಬೈ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಡಿಫೆನ್ಸ್ನ ಅಡಿಯಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಪ್ರಿಲಿಮ್ಸ್ನ ಅಡಿಯಲ್ಲಿ ಕೂಡ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗಿದೆ. ಇಲ್ಲಿ ತಾರಾಗಿರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಈ ಒಂದು ವೆಸಲ್ ಅನ್ನುವಂಥದ್ದು ಅಪ್ರಾಕ್ಸಿಮೇಟ್ಲಿ 3510 ಟನ್ಸ್ನಷ್ಟು ವೆಯ್ ಮಾಡುವಂಥದ್ದು. ಇದು ಥರ್ಡ್ ಇನ್ ದಿ ಲೈನ್ ಆಫ್ 4 ಫ್ರಿಗೇಟ್ಸ್, 4 ಫ್ರಿಗೇಟ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅವರು, MDL ಅವರು 4 ಫ್ರಿಗೇಟ್ಸ್ಗಳನ್ನು ಈಗ ತಯಾರು ಮಾಡ್ತಾ ಇದ್ದಾರೆ. ಇದರಲ್ಲಿ 3ನೇ ಫ್ರಿಗೇಟ್ ಆಗಿ ಈ ಒಂದು ತಾರಾಗಿರಿ ಅನ್ನುವಂಥದ್ದು ಹೊರಬಂದಿದೆ. ಇದನ್ನು ನೇವಿಯ ಇನ್ಹೌಸ್ ಡಿಸೈನ್ ಆರ್ಗನೈಸೇಷನ್ ಆಗಿರುವಂಥ ಬ್ಯೂರೋ ಆಫ್ ನೇವಲ್ ಡಿಸೈನ್ ಅವರು ಡಿಸೈನ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರಾಜೆಕ್ಟ್ 17A ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ 2015ರಲ್ಲಿ ಪ್ರಾರಂಭವಾದಂಥ ಪ್ರಾಜೆಕ್ಟ್ ಆಗಿದ್ದು, ಇಲ್ಲಿ 7 ಸ್ಟೆಲ್ತ್ ಫ್ರಿಗೇಟ್ಸ್ಗಳನ್ನು ಬಿಲ್ಡ್ ಮಾಡುವಂಥದ್ದು 50,000 ಕೋಟಿ ರೂಪಾಯಿಗಳನ್ನು ಬಳಕೆ ಮಾಡಿಕೊಂಡು, ಇದು ಇದರ ಮುಖ್ಯ ಉದ್ದೇಶ ಆಗಿದೆ. ಈ 7ರ ಪೈಕಿ 3 ಫ್ರಿಗೇಟ್ಸ್ಗಳನ್ನು GRSE ಕಲ್ಕತ್ತಾಗೆ ಅವಾರ್ಡ್ ಮಾಡಲಾಗಿದೆ. ಇನ್ನು 4ನ್ನು ಈ MDL ಅನ್ನುವಂಥದ್ದು ಪ್ರಿಪೇರ್ ಮಾಡ್ತಾ ಇದೆ. ಮುಂಬೈನಲ್ಲಿ ಇರ್ತಕ್ಕಂಥ MDL ಮಜಗಾಂವ್ ಡಾಕ್ ಲಿಮಿಟೆಡ್ ಅನ್ನುವಂಥದ್ದು.
ಫ್ರಿಗೇಟ್ಸ್ ಮತ್ತು ಡೆಸ್ಟ್ರಾಯರ್ಸ್ನ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನೋಡೋದಾದ್ರೆ ಫ್ರಿಗೇಟ್ಸ್ ಅನ್ನು ಯೂಶಲಿ ಎಸ್ಕಾರ್ಟ್ ವೆಸಲ್ಸ್ಗಳನ್ನಾಗಿ ಸಿ ಲೈನ್ಸ್ ಆಫ್ ಕಮ್ಯುನಿಕೇಶನ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬಳಕೆ ಮಾಡ್ತೇವೆ. ಆದರೆ ಡೆಸ್ಟ್ರಾಯರ್ಸ್ಗಳನ್ನ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ಸ್ಗಳಲ್ಲಿ ಇಂಟಿಗ್ರೇಟ್ ಮಾಡಲಾಗುತ್ತೆ ಒಂದು ರೀತಿಯ ಏರ್ ಡಿಫೆನ್ಸ್ ಕಾಂಪೊನೆಂಟ್ನ ರೀತಿಯಲ್ಲಿ. ಹಾಗೆ ಇವುಗಳನ್ನು ಟೆರಿಟೋರಿಯಲ್ ಏರ್ ಮತ್ತು ಮಿಸೈಲ್ ಡಿಫೆನ್ಸ್ ಅನ್ನ ಪ್ರೊವೈಡ್ ಮಾಡಲಿಕ್ಕೆ ಅಂತ ಹೇಳಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಡೆಸ್ಟ್ರಾಯರ್ಸ್ಗಳನ್ನು. ಈಗ ಈ MDL 4 ಫ್ರಿಗೇಟ್ಸ್ಗಳನ್ನು ಪ್ರಾಜೆಕ್ಟ್ 17A ನ ಅಡಿಯಲ್ಲಿ ತಯಾರು ಮಾಡ್ತಿದೆ. ಅದರಲ್ಲಿ ಮೂರನೇದಾಗಿ ಈ ತಾರಾಗಿರಿ ಅನ್ನುವಂಥದ್ದು ಈಗ ಹೊರ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ. ಪ್ರಾಜೆಕ್ಟ್ 17A 2015ನಲ್ಲಿ ಬಂದಂಥದ್ದು. ಮುಖ್ಯವಾಗಿ 7 ಸ್ಟೆಲ್ತ್ ಫ್ರಿಗೇಟ್ಸ್ಗಳನ್ನು 50,000 ಕೋಟಿ ರೂಪಾಯಿಯ ಬಂಡವಾಳದಲ್ಲಿ ಇದು ಬಿಲ್ಡ್ ಮಾಡ್ತಾ ಇದೆ. ಮುಂದಿನ ಆರ್ಟಿಕಲ್ ಅಡಾಪ್ಟ್ TB ಪೇಷಂಟ್ ಡ್ರೈವ್ ಫೈಂಡ್ಸ್ ಮಿತ್ರಾಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಹಾಗೆ ಹೆಲ್ತ್ನ ಅಡಿಯಲ್ಲಿ ಕೂಡ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಪ್ರಧಾನ ಮಂತ್ರಿ TB ಮುಕ್ತ ಭಾರತ್ ಅಭಿಯಾನ್ ಅನ್ನುವಂಥ ಒಂದು ಅಭಿಯಾನವನ್ನು ಈಗ ಭಾರತದಲ್ಲಿ ನಾವು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ಕಾಣಬಹುದು. ಪ್ರೆಸಿಡೆಂಟ್ ಅವರು ಇದನ್ನು ಲಾಂಚ್ ಮಾಡಿದಂಥದ್ದು. ಕಂಟ್ರಿಯ ಫೈಟ್ ಏನಿದೆ TBಯ ವಿರುದ್ಧವಾಗಿ ನಾವು ಮಾಡ್ತಿರ್ತಕ್ಕಂಥದ್ದು ಮತ್ತು ಭಾರತದಿಂದ ಈ TBಯನ್ನು ಎಲಿಮಿನೇಟ್ ಮಾಡೋದಕ್ಕೆ 2025ರ ಹೊತ್ತಿಗೆ ಏನು ಎಲಿಮಿನೇಟ್ ಮಾಡಲಿಕ್ಕೆ ಅಂತ ಹೇಳಿ ಕನಸನ್ನು ಕಾಣ್ತಾ ಇದ್ದೇವೆ. ಇದೆಲ್ಲವನ್ನ ಅಚೀವ್ ಮಾಡಲಿಕ್ಕೆ ಅಂತ ಹೇಳಿ ಪ್ರೆಸಿಡೆಂಟ್ ಅವರು ಈಗ ಪ್ರಧಾನ ಮಂತ್ರಿ TB ಮುಕ್ತ ಭಾರತ್ ಅಭಿಯಾನನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಟ್ಯೂಬರ್ಕ್ಯುಲೋಸಿಸ್ನ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇದೊಂದು ಇನ್ಫೆಕ್ಷಿಯಸ್ ಡಿಸೀಸ್ ಆಗಿದ್ದು ಮೈಕೋಬ್ಯಾಕ್ಟೀರಿಯಂ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಹರಡುವಂಥದ್ದು. ಕಾಮನ್ಲಿ ಇದು ಏನು ಮಾಡುತ್ತೆ ಅಂದರೆ ನಮ್ಮ ಲಂಗ್ಸಿಗೆ ಅಫೆಕ್ಟ್ ಮಾಡುತ್ತೆ, ನಂತರದಲ್ಲಿ ಬೇರೆ ಪಾರ್ಟ್ಸ್ಗಳನ್ನು ಕೂಡ ಅಫೆಕ್ಟ್ ಮಾಡಬಹುದು. ಇದು ಟ್ರೀಟಬಲ್ ಮತ್ತು ಕ್ಯೂರಬಲ್ ಡಿಸೀಸ್ ಆಗಿದೆ. ಉದಾಹರಣೆಗೆ ಏಡ್ಸ್ ಅಂದಾಕ್ಷಣ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇವತ್ತಿಗೂ ಇಲ್ಲದೆ ಇರತಕ್ಕಂಥದ್ದು. ಅದು ಕ್ಯೂರಬಲ್ ಡಿಸೀಸ್ ಅಲ್ಲ. ಆದರೆ ಟ್ಯೂಬರ್ಕ್ಯುಲೋಸಿಸ್ ಅನ್ನುವಂಥದ್ದು ಕ್ಯೂರ್ ಆಗಬಹುದಾದಂಥ ಒಂದು ಕಾಯಿಲೆ ಆಗಿದೆ. ಇನ್ನು ಟ್ರಾನ್ಸ್ಮಿಷನ್ ಯಾವ ರೀತಿ ಆಗುತ್ತೆ ಅಂತ ಅಂದರೆ ಏರ್ನ ಮುಖಾಂತರವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ TB ಅನ್ನುವಂಥದ್ದು ಹರಳುತ್ತೆ. TBಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಕಾಫ್, ಸ್ನೀಸ್ ಅಥವಾ ಸ್ಪಿಟ್ ಮಾಡಿದಂತಾಗ TB ಜರ್ಮ್ಸ್ಗಳು ಏರ್ನಲ್ಲಿ ಬರುತ್ತೆ. ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಸಂಭವಗಳಿರುತ್ತೆ. ಇನ್ನು ಯಾವ ರೀತಿಯ ಸಿಂಪ್ಟಮ್ಸ್ಗಳಿರುತ್ತೆ TB ಇರೋರಿಗೆ ಅಂತ ಅಂದರೆ ಸ್ಪೂಟಮ್ ಇರುವಂಥ ಕಫ್ ಮಾಡುವಂಥದ್ದು ಮತ್ತು ಕೆಲವೊಮ್ಮೆ ಬ್ಲಡ್ ಇರುವಂಥ ಕಫ್ ಆಗುವಂಥದ್ದು, ಚೆಸ್ಟ್ ಪೈನ್ಸ್ ಆಗಿರ್ಬೋದು, ವೀಕ್ನೆಸ್, ವೆಯ್ಟ್ ಲಾಸ್, ಫೀವರ್, ನೈಟ್ ಸ್ವೆಟ್ಸ್ ಇವೆಲ್ಲವೂ ಕೂಡ TB ಇರುವಂಥವರಿಗೆ ಸೂಚನೆಗಳಾಗುತ್ತೆ. ಇನ್ನು ವ್ಯಾಕ್ಸಿನ್ ಅಂದಾಗ ಬ್ಯಾಸಿಲೆ ಕ್ಯಾಲ್ಮೆಟೆಗರಿನ್ BCG ವ್ಯಾಕ್ಸಿನ್ ಅನ್ನುವಂಥದ್ದು TB ಕಾಯಿಲೆಗಿರುವಂಥ ಒಂದು ವ್ಯಾಕ್ಸಿನ್ ಆಗಿದೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡೋದಾದ್ರೆ 1.5 ಮಿಲಿಯನ್ನಷ್ಟು ವ್ಯಕ್ತಿಗಳು ಅಂದರೆ 15 ಲಕ್ಷದಷ್ಟು ವ್ಯಕ್ತಿಗಳು TBಯಿಂದ ಸಾವಿಗೀಡಾಗಿದ್ದಾರೆ. 10 ಮಿಲಿಯನ್ ಪೀಪಲ್ TBಯನ್ನು ವರ್ಲ್ಡ್ ವೈಡ್ನಲ್ಲಿ 2020ರಲ್ಲಿ ಹೊಂದಿದ್ದಂಥದ್ದು. ಅಂದರೆ 1 ಕೋಟಿಯಷ್ಟು ಜನ 2020ರಲ್ಲಿ TBಗೆ ಗುರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಭಾರತದಲ್ಲಿ ವರ್ಲ್ಡ್ಸ್ ಹೈಯೆಸ್ಟ್ ಟ್ಯೂಬರ್ಕ್ಯುಲೋಸಿಸ್ ಬರ್ಡನ್ ಅನ್ನುವಂಥದ್ದು ಭಾರತದ ಮೇಲೆ ಇದೆ. 24 ಲಕ್ಷ ಮಂದಿ TBಯನ್ನು ಭಾರತದಲ್ಲಿ ಹೊಂದಿದ್ದಾರೆ. ಪ್ರತಿ ವರ್ಷವೂ ಕೂಡ 4 ಲಕ್ಷ ಮಂದಿ TBಯ ಕಾರಣದಿಂದ ಸಾವಿಗೀಡಾಗ್ತಿದ್ದಾರೆ ಭಾರತದಲ್ಲಿ. ಇನ್ನು ಭಾರತಕ್ಕೆ ಏನೆಲ್ಲ ಚಾಲೆಂಜಸ್ಗಳಿದೆ ಅಂತ ಅಂದರೆ ಭಾರತದಲ್ಲಿ ಪುವರ್ ಆದಂಥ ಪ್ರೈಮರಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಇರ್ತಕ್ಕಂಥದ್ದು. ಇನ್ನು ಪ್ರೈವೇಟ್ ಹೆಲ್ತ್ ಕೇರ್ ಅನ್ನುವಂಥದ್ದು ರೆಗ್ಯುಲೇಟ್ ಆಗ್ತಾ ಇಲ್ಲ. ಅನ್ರೆಗ್ಯುಲೇಟೆಡ್ ಪ್ರೈವೇಟ್ ಹೆಲ್ತ್ ಕೇರ್ನಿಂದಾಗಿ ಇರ್ರಾಷನಲ್ ಯೂಸ್ ಆಫ್ ಫಸ್ಟ್ ಲೈನ್ ಅಂಡ್ ಸೆಕೆಂಡ್ ಲೈನ್ ಆಂಟಿ TB ಡ್ರಗ್ಸ್ ಅನ್ನುವಂಥದ್ದು ಆಗ್ತಾ ಇದೆ. ಸರಿಯಾದ ರೀತಿಯಲ್ಲಿ TB ಡ್ರಗ್ಸ್ಗಳನ್ನು ಬಳಕೆ ಮಾಡಲಿಲ್ಲ ಅಂತ ಅಂದರೆ ನಂತರದಲ್ಲಿ ಡ್ರಗ್ಸ್ಗಳನ್ನು ಇಶ್ಯೂ ಮಾಡಿದ್ರೂ ಕೂಡ ಅವುಗಳನ್ನು ಬಳಸಿದ್ರೂ ಕೂಡ ಅದರಿಂದ ಪ್ರಯೋಜನ ಆಗೋದಿಲ್ಲ. ಮತ್ತು ಪಾವರ್ಟಿ ಆಗಿರ್ಬೋದು, ಪೊಲಿಟಿಕಲ್ ವಿಲ್ಲಿನ ಕೊರತೆ ಆಗಿರ್ಬೋದು, ಕರಪ್ಟ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಎಲ್ಲದರಿಂದಾಗಿ TBಯನ್ನು ಕಂಟ್ರೋಲ್ ಮಾಡೋದಕ್ಕೆ ಭಾರತಕ್ಕೆ ಹಲವಾರು ಚಾಲೆಂಜಸ್ಗಳು ಕಾಡ್ತಾ ಇದೆ. ಪ್ರಧಾನ ಮಂತ್ರಿ TB ಮುಕ್ತ ಭಾರತ್ ಅಭಿಯಾನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅವರ ಒಂದು ಇನಿಷಿಯೇಟಿವ್ ಆಗಿದೆ. 2025ರ ಹೊತ್ತಿಗೆ ಭಾರತದಿಂದ TB ಮುಕ್ತ ಭಾರತವನ್ನು ನಾವು ಅಚೀವ್ ಮಾಡುವಂಥದ್ದಕ್ಕೆ ಇದು ಒಂದು ಮುಖ್ಯವಾದಂಥ ಹೆಜ್ಜೆಯಾಗಿದೆ. ಇದರ ಉದ್ದೇಶ ಟ್ರೀಟ್ಮೆಂಟ್ ಔಟ್ಕಮ್ಸ್ಗಳನ್ನು TB ಪೇಷಂಟ್ಸ್ಗಳಲ್ಲಿ ಹೆಚ್ಚು ಮಾಡುವಂಥದ್ದು ಮತ್ತು ಕಮ್ಯುನಿಟಿ ಇನ್ವಾಲ್ವ್ಮೆಂಟನ್ನು ಹೆಚ್ಚುಗೊಳಿಸುವಂಥದ್ದು. ಭಾರತದ ಕಮಿಟ್ಮೆಂಟ್ ಏನಿದೆ TB ಮುಕ್ತ ಭಾರತವನ್ನಾಗಿ 2025ರಷ್ಟೊತ್ತಿಗೆ ಮಾಡಬೇಕು ಅಂತ ಹೇಳಿ ಅದನ್ನು ಅಚೀವ್ ಮಾಡೋದು ಇದರ ಮುಖ್ಯ ಆಬ್ಜೆಕ್ಟಿವ್ ಆಗಿದೆ. ಹಾಗೆ CSR ರೆಸ್ಪಾನ್ಸಿಬಿಲಿಟೀಸ್ಗಳನ್ನು, CSR ಆಕ್ಟಿವಿಟೀಸ್ಗಳನ್ನು ಲಿವರೇಜ್ ಮಾಡೋದು ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. TB ಪೇಷಂಟ್ ಒಬ್ಬರನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋ ಮುಖಾಂತರವಾಗಿ ಅಡಾಪ್ಟ್ TB ಪೇಷಂಟ್ ಅನ್ನುವಂಥ ಒಂದು ಕಾಂಪೊನೆಂಟ್ ಅನ್ನು ಕೂಡ ಇಲ್ಲಿ ಹೊಂದಿದ್ದಾರೆ. ನಿಕ್ಷಯ್ ಮಿತ್ರ ಇನಿಷಿಯೇಟಿವ್ನ ಅಡಿಯಲ್ಲಿ ಅಡಿಷನಲ್ ಡಯಾಗ್ನಾಸ್ಟಿಕ್ ಅನ್ನ, ನ್ಯೂಟ್ರಿಷನಲ್ ಮತ್ತು ಒಕೇಶನಲ್ ಸಪೋರ್ಟ್ ಅನ್ನ TB ಟ್ರೀಟ್ಮೆಂಟಿಗೆ ಎನ್ಶೂರ್ ಮಾಡೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ತರಲಾಗಿದೆ.
ನಿಕ್ಷಯ್ ಡಿಜಿಟಲ್ ಪೋರ್ಟಲ್ ಅನ್ನ ಕೂಡ ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಇದೊಂದು ಪ್ಲಾಟ್ಫಾರ್ಮ್ ಅನ್ನ ನೀಡುತ್ತೆ. ಕಮ್ಯುನಿಟಿ ಸಪೋರ್ಟ್ ಅನ್ನ TB ಉಳ್ಳಂತ ಪರ್ಸನ್ಸ್ ಗಳಿಗೆ ಕಮ್ಯುನಿಟಿ ಸಪೋರ್ಟ್ ಅನ್ನು ನೀಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆದಂತ ನಿಕ್ಷಯ್ ಡಿಜಿಟಲ್ ಪೋರ್ಟಲ್ ಅನ್ನುವಂಥದ್ದು ಕೂಡ ಹೊರಬಂದಿದೆ. TB ಅನ್ನ ಎಲಿಮಿನೇಟ್ ಮಾಡಲಿಕ್ಕೆ ಗ್ಲೋಬಲ್ ಲೆವೆಲ್ ಅಲ್ಲೂ ಕೂಡ ಕೆಲವೊಂದು ಎಫರ್ಟ್ಸ್ ಗಳನ್ನ ಹಾಕಲಾಗಿದೆ. WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅನ್ನುವಂಥದ್ದು ಫೈಂಡ್, ಟ್ರೀಟ್, ಆಲ್, ಎಂಡ್ TB ಅನ್ನುವಂಥದ್ದು ಗ್ಲೋಬಲ್ ಫಂಡ್ ಮತ್ತು ಸ್ಟಾಪ್ TB ಪಾರ್ಟ್ನರ್ಶಿಪ್ ನೊಟ್ಟಿಗೆ WHO ಅನ್ನುವಂಥದ್ದು ಒಂದು ಜಾಯಿಂಟ್ ಇನಿಷಿಯೇಟಿವ್ ಅನ್ನ ಫೈಂಡ್, ಟ್ರೀಟ್, ಆಲ್, ಎಂಡ್ TB ಅನ್ನುವಂಥ ಒಂದು ಇನಿಷಿಯೇಟಿವ್ ಅನ್ನ ಹೊರತಂದಿದೆ. ಹಾಗೆ ಈ ವಿಶ್ವ ಆರೋಗ್ಯ ಸಂಸ್ಥೆಯು ಗ್ಲೋಬಲ್ ಟ್ಯೂಬರ್ಕ್ಯುಲೋಸಿಸ್ ರಿಪೋರ್ಟ್ ಅನ್ನ ಕೂಡ ಹೊರತರುವಂತ ಕಾರ್ಯವನ್ನ ಮಾಡುತ್ತೆ. ಭಾರತವು ಕೂಡ ನ್ಯಾಷನಲ್ TB ಎಲಿಮಿನೇಷನ್ ಪ್ರೋಗ್ರಾಮ್ ಅನ್ನ ಹೊಂದಿದೆ. 2025ರ ಹೊತ್ತಿಗೆ TB ಅನ್ನ ಎಂಡ್ ಮಾಡಬೇಕು ಭಾರತದಲ್ಲಿ ಅನ್ನುವಂಥ ಗುರಿಯನ್ನ ಹೊಂದಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030ಕ್ಕೆ ನಾವೇನು ಅಚೀವ್ ಮಾಡಬೇಕು, ಇದಕ್ಕೂ 5 ವರ್ಷ ಮುಂಚಿತವಾಗಿಯೇ TB ಅನ್ನ ಎಲಿಮಿನೇಟ್ ಮಾಡಬೇಕು ಅನ್ನುವಂಥದ್ದು ಭಾರತದ ಗುರಿಯಾಗಿದೆ. ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲಾನ್ ಅನ್ನುವಂಥ ಒಂದು ಪ್ಲಾನ್ ಅನ್ನ ಕೂಡ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ಗೆ ಅಂತ ಹೇಳಿ ಭಾರತ ಹಾಕೊಂಡಿರ್ತಕ್ಕಂಥದ್ದು. ನಿಕ್ಷಯ್ ಪೋಷಣ್ ಯೋಜನಾ ಇದು 500 ರೂಪಾಯಿಗಳ ಸಪೋರ್ಟ್ ಅನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಸ್ ಗಳ ರೂಪದಲ್ಲಿ DBT ರೂಪದಲ್ಲಿ ಪೇಷಂಟ್ಸ್ ಗಳಿಗೆ ನೀಡ್ತಾ ಇದೆ ಈ ಒಂದು ಯೋಜನೆಯ ಮುಖಾಂತರವಾಗಿ. ಇನ್ನ ಆಯುಷ್ಮಾನ್ ಭಾರತ್ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಕೂಡ TB ಪೇಷಂಟ್ಸ್ ಗಳಿಗೆ ಡಿಜಿಟಲ್ ಹೆಲ್ತ್ ಐಡಿಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಅವರಿಗೆ ಪ್ರಾಪರ್ ಡಯಾಗ್ನಾಸ್ಟಿಕ್ಸ್ ಮತ್ತು ಟ್ರೀಟ್ಮೆಂಟ್ ಇದರ ಅಡಿಯಲ್ಲಿ ದೊರೆಯುವಂತೆ ನೋಡ್ಕೊಳ್ಳುವಂಥದ್ದು ಕೂಡ ನಾವು ಕಾಣಬಹುದಾಗಿದೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇದೇ ರೀತಿಯಾದಂಥ ಹೆಲ್ತ್ಗೆ ಸಂಬಂಧಪಟ್ಟಂತ ಮತ್ತೊಂದು ಸ್ಕೀಮ್ನ ಬಗ್ಗೆ ಈಗಾಗಲೇ 2016ರ ಪ್ರಿಲಿಮ್ಸ್ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಮಿಷನ್ ಇಂದ್ರಧನುಷ್ ಅನ್ನುವಂಥ ಒಂದು ಯೋಜನೆಯನ್ನ ಭಾರತ ಸರ್ಕಾರ ತಂದಿದೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನ ಕೇಳಿದ್ರು. ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿತ್ತು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಎಡಿಟೋರಿಯಲ್ಸ್ ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಎಡಿಟೋರಿಯಲ್ ಇಂಡಿಯಾ ಬಾಂಗ್ಲಾದೇಶ್ ಟೈಸ್ ಅ ಮಾಡೆಲ್ ಫಾರ್ ಬೈಲ್ಯಾಟ್ರಲ್ ಕೋಆಪರೇಷನ್ ಅಂತ ಹೇಳಿ ತಿಳಿಸ್ತಾ ಇದೆ. ಇಲ್ಲಿ ಬಾಂಗ್ಲಾದೇಶ್ ಮತ್ತು ಭಾರತದ ನಡುವಿನ ಟೈಸ್ಗಳ ಕುರಿತಂತೆ ನಾವೀಗಾಗಲೇ ದೀರ್ಘವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಕುಶಿಯಾರ ನದಿಯ ಟ್ರೀಟಿ ಅನ್ನುವಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಆಗಿದೆ. ಇದರ ಬಗೆಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಪ್ರಾಮುಖ್ಯತೆ ಪಡ್ಕೊಳ್ಳುವಂಥ ಒಂದು ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಮ್ಯಾಪ್ ವರ್ಕ್ನಲ್ಲೂ ಕೂಡ ಈ ಕುಶಿಯಾರ ಅನ್ನುವಂಥದ್ದು ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ MOU ಅನ್ನ ಸಹಿ ಹಾಕಲಾಗಿದೆ. ವಾಟರ್ ಶೇರಿಂಗ್ ಯಾವ ರೀತಿ ಇರಬೇಕು ಕುಶಿಯಾರ ನದಿಯ ವಿಚಾರದಲ್ಲಿ ಅಂತ ಹೇಳಿ. ಕುಶಿಯಾರ ನದಿ ಅನ್ನುವಂಥದ್ದು ಬರಾಕ್ ನದಿಯ ಒಂದು ಡಿಸ್ಟ್ರಿಬ್ಯೂಟರಿ ಕೂಡ ಆಗಿರುವಂಥದ್ದು ನಮಗೆ ತಿಳಿದಿರಬೇಕಾಗ್ತದೆ. ಹಾಗಾದ್ರೆ ಬರಾಕ್ ನದಿ ಭಾರತದ ಯಾವೆಲ್ಲ ರಾಜ್ಯಗಳಲ್ಲಿ ಹರಿಯುತ್ತೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಗ್ರಿಮೆಂಟ್ನ ಅಡಿಯಲ್ಲಿ ಬಾಂಗ್ಲಾದೇಶವು 153 ಕ್ಯೂಸೆಕ್ಸ್ ಆಫ್ ವಾಟರ್ ಅನ್ನ ಅದು ವಿಡ್ರಾ ಮಾಡ್ಕೊಳ್ಬಹುದಾಗುತ್ತೆ ಕುಶಿಯಾರ ನದಿಯ ನೀರಿನಿಂದ. ಇದರಿಂದಾಗಿ ಬಾಂಗ್ಲಾದೇಶದ ಸಿಲ್ಲೆಟ್ನಲ್ಲಿ ಇರ್ತಕ್ಕಂಥ ಫಾರ್ಮರ್ಸ್ಗಳ ವಾಟರ್ ಕ್ರೈಸಿಸ್ ಅನ್ನುವಂಥ ಒಂದು ಪ್ರಾಬ್ಲಮ್ ಅನ್ನ ಅಡ್ರೆಸ್ ಮಾಡಿದಂತಾಗುತ್ತೆ. ಹಾಗಾದ್ರೆ ಬಾಂಗ್ಲಾದೇಶ್ ಈ ಎಲ್ಲ ನೀರನ್ನ ಯಾವ ರೀತಿಯಾಗಿ ಬಳಕೆ ಮಾಡುತ್ತೆ ಅಂತ ಅಂದ್ರೆ ರಹೀಂಪುರ್ ಕೆನಲ್ ಪ್ರಾಜೆಕ್ಟ್ಗೆ ಸಿಲ್ಲೆಟ್ನಲ್ಲಿ ಇದನ್ನ ಬಳಕೆ ಮಾಡುತ್ತೆ. ರಹೀಂಪುರ್ ಕೆನಲ್ ಅನ್ನುವಂಥದ್ದು ಇಟ್ ಈಸ್ ದಿ ಓನ್ಲಿ ಸಪ್ಲೈಯರ್ ಆಫ್ ವಾಟರ್ ಆಗಿದೆ ಕುಶಿಯಾರ ಇಂದ ಈ ಒಂದು ರೀಜನ್ಗೆ ನದಿಯನ್ನ ಅಥವಾ ನದಿ ನೀರನ್ನ ಹರಿಸಲಿಕ್ಕೆ, ಈ ಒಂದು ಕುಶಿಯಾರ ನದಿಯ ನೀರನ್ನ ಹರಿಸಲಿಕ್ಕೆ ರಹೀಂಪುರ್ ಕೆನಲ್ ಅನ್ನುವಂಥದ್ದು ಓನ್ಲಿ ರೂಟ್ ಆಗಿರ್ತಕ್ಕಂಥದ್ದು. ಆದ್ರೆ ಈ ರಹೀಂಪುರ್ ಕೆನಲ್ನ ವಿಚಾರದಲ್ಲಿ ಭಾರತಕ್ಕೆ ಕೆಲವೊಂದು ಕನ್ಸರ್ನ್ಸ್ಗಳಿದೆ. ಅದು ಸೆಕ್ಯೂರಿಟಿ ಇಶ್ಯೂಸ್ಗಳಾಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕುಶಿಯಾರ ನದಿಯ ಮೇಲೆ ಒಂದು MOU ಆಗಿರ್ತಕ್ಕಂಥದ್ದು ಮತ್ತು ಕುಶಿಯಾರ ನದಿಯ ಕುರಿತಂತೆ ಮ್ಯಾಪ್ ವರ್ಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕುಶಿಯಾರ ನದಿಯನ್ನ ನೀವು ಈ ಒಂದು ಮ್ಯಾಪ್ನಲ್ಲಿ ಅಬ್ಸರ್ವ್ ಕೂಡ ಮಾಡಬಹುದು. ಆದರೆ ಯಾವುದೇ ಒಂದು ನದಿ ಅದು ಸಾಕಷ್ಟು ಸುದ್ದಿಯಲ್ಲಿದ್ದಾಗ ಆ ನದಿ ಅದಕ್ಕೆ ಬರುವಂಥ ಉಪನದಿಗಳಾಗಿರಬಹುದು ಅಥವಾ ಅದು ಇನ್ನೊಂದು ನದಿಯ ಉಪನದಿಯಾಗಿದ್ರೆ ಇದರ ಡಿಸ್ಟ್ರಿಬ್ಯೂಟರೀಸ್ಗಳ ಕುರಿತಂತೆ ಯಾವ ರಾಜ್ಯದಲ್ಲಿ ಹರಿಯುತ್ತೆ, ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ, ಯಾವ ಮುಖಾಂತರವಾಗಿ ಹರಿತಾ ಬರುತ್ತೆ, ಡೈರೆಕ್ಷನ್ ಆಫ್ ಫ್ಲೋ ಆಗಿರಬಹುದು, ಇವೆಲ್ಲವೂ ಕೂಡ ನಮಗೆ ಮ್ಯಾಪ್ ವರ್ಕಿಂಗ್ ಆಗಿರಬಹುದು. ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ, ತಿಳ್ಕೊಂಡಿರ್ಬೇಕಾಗುತ್ತೆ ಡೀಟೈಲ್ ಆಗಿ. ಮುಂದಿನ ಆರ್ಟಿಕಲ್ ದ ಕ್ರೈಸಿಸ್ ಆಫ್ ಆಪಲ್ ಫಾರ್ಮರ್ಸ್ ಅನ್ನುವಂಥದ್ದು. ಭಾರತದ ಆಪಲ್ ಫಾರ್ಮರ್ಸ್ಗಳು ಈಗ ಸಾಕಷ್ಟು ಎಂಥೂಸಿಯಾಸ್ಟಿಕಲಿ ಅವರಿಗೆ ಸಪೋರ್ಟ್ ಮಾಡುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸುತ್ತೆ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಅಗ್ರಿಕಲ್ಚರ್ ಅಂಡ್ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಫುಡ್ ಪ್ರೊಸೆಸಿಂಗ್ ಅಂಡ್ ರಿಲೇಟೆಡ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಕೂಡ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಈ ಒಂದು ಆಪಲ್ಸ್ಗಳಿಗೆ ಮತ್ತು ಇದರ ಮೇಲೆ GST ಅನ್ನು ಕೂಡ ಹಾಕಲಾಗ್ತಾ ಇರ್ತಕ್ಕಂಥದ್ದು. ಇನ್ಕ್ರೀಸ್ ಇನ್ GST ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು ಆಪಲ್ ಕಾರ್ಟನ್ಸ್ಗಳ ಪ್ರೈಸಸ್ಗಳನ್ನು ಟ್ರಿಗರ್ ಮಾಡ್ತಾ ಇದೆ. ಹಾಗಾಗಿ ಹಿಮಾಚಲ್ ಪ್ರದೇಶದ ಆಪಲ್ ಫಾರ್ಮರ್ಸ್ಗಳು ಈಗ ಸ್ಟ್ರೈಕ್ ಅಥವಾ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಇಶ್ಯೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರಲ್ ಐಟಮ್ಸ್ ಅನ್ನುವಂಥದ್ದು ಸಬ್ಸ್ಟ್ಯಾನ್ಷಿಯಲಿ ಇನ್ಕ್ರೀಸ್ ಆಗಿದೆ.
ರೆಮ್ಯುನರೇಟಿವ್ ಪ್ರೈಸಸ್ಗಳನ್ನು ಪೂರ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ಗಳಿಗೆ ಸರ್ಕಾರ ನೀಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ ಅನ್ನು ನಾವು ಕಾಣ್ತಿದ್ದೇವೆ. ಹಾಗಾದ್ರೆ ಈ ರೀತಿ ಆಪಲ್ ಕ್ರೈಸಿಸ್ ಆಗಲಿಕ್ಕೆ ಏನೆಲ್ಲ ಕಾರಣ ಅಂತ ಅಂದ್ರೆ, ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗೆ? ಫರ್ಟಿಲೈಸರ್ಸ್ಗಳ ಕಾಸ್ಟ್ ಜಾಸ್ತಿ ಆಗಿದೆ, ಇನ್ಸೆಕ್ಟಿಸೈಡ್ಸ್ಗಳ ಕಾಸ್ಟ್ ಜಾಸ್ತಿ, ಫಂಜಿಸೈಡ್ಸ್ಗಳ ಕಾಸ್ಟ್ ಜಾಸ್ತಿ ಆಗಿದೆ. ಕಳೆದೊಂದು ದಶಕದಲ್ಲಿ 300% ಇನ್ಕ್ರೀಸ್ ಆಗಿದೆ ಅಂತ ಕೂಡ ಇಲ್ಲಿ ತಿಳಿಸಲಾಗ್ತಾ ಇದೆ. ಅಂದ್ರೆ 3 ಪಟ್ಟು, ಅಂದ್ರೆ ಈಗ 10 ರೂಪಾಯಿ ಇದ್ದಂಥದ್ದು 30 ರೂಪಾಯಿಗೆ ಏರಿಕೆ ಆಗಿದೆ ಈ ಒಂದು ಕಾಸ್ಟ್ ಆಫ್ ಆಲ್ ದೀಸ್ ಇನ್ಪುಟ್ಸ್ ಅನ್ನುವಂಥದ್ದು. ಆಪಲ್ ಕರ್ಟನ್ಸ್ಗಳ ಕಾಸ್ಟ್ ಜಾಸ್ತಿ ಆಗಿದೆ, ಟ್ರೇಸ್, ಪ್ಯಾಕೇಜಿಂಗ್ ಎಲ್ಲದರ ಪ್ರೈಸ್ ಕೂಡ ಡ್ರಮ್ಯಾಟಿಕ್ ರೈಸ್ ಅನ್ನ ಕಂಡಿರೋದ್ರಿಂದ ಇವರು ರೆಮ್ಯುನರೇಟಿವ್ ಪ್ರೈಸ್ ಅನ್ನ ನೀಡಿ ಅಂತ ಹೇಳಿ ಕೇಳ್ತಾ ಇರ್ತಕ್ಕಂಥದ್ದು. ಇನ್ನು ಟ್ಯಾಕ್ಸೇಷನ್ ಕೂಡ ಹೆಚ್ಚಾಗಿದೆ. ಆಪಲ್ ಕಾರ್ಟನ್ಸ್ಗಳ ಮೇಲೆ ಈ ಹಿಂದೆ 12% ಇದ್ದಂಥದ್ದು ಈಗ 18%ಗೆ GST ಅನ್ನ ಕೂಡ ಏರಿಕೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಫಾರ್ಮರ್ಸ್ಗಳ ಪ್ರೊಟೆಸ್ಟ್ಗೆ ಕಾರಣ ಆಗಿರ್ತಕ್ಕಂಥದ್ದು. ಇನ್ನು ಹಿಮಾಚಲ್ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಬೆಂಬಲ ಬೆಲೆಯನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಇವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ. ಮಿನಿಮಮ್ ರೇಟ್ ಫಾರ್ ಪ್ರೊಕ್ಯೂರ್ಮೆಂಟ್ ಅನ್ನುವಂಥ ಲಾ ಅನ್ನುವಂಥದ್ದು ಹಿಮಾಚಲ್ ಪ್ರದೇಶದಲ್ಲಿ ಇಲ್ಲ. ಗೌರ್ಮೆಂಟ್ ಕೂಡ ಇದರ ವಿಚಾರದಲ್ಲಿ ಪ್ರಿಪೇರ್ಡ್ ಆದಂತೆ ಕಾಣ್ತಾ ಇಲ್ಲ. ಇಲ್ಲಿನ ಫಾರ್ಮರ್ಸ್ಗಳು ಲೀಗಲಿ ಗ್ಯಾರಂಟಿಡ್ ಪ್ರೊಕ್ಯೂರ್ಮೆಂಟ್ ಆಫ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ, ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ಲಸ್ 50% ಅನ್ನ ನೀಡಬೇಕು ಫಾರ್ಮರ್ಸ್ಗಳಿಗೆ, ಫಾರ್ಮರ್ಸ್ ಕಂಡೀಷನ್ ಅನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಹಿಮಾಚಲ್ ಪ್ರದೇಶದ ಫಾರ್ಮರ್ಸ್ಗಳು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಇಶ್ಯೂಸ್ ಗಳನ್ನ ಅಡ್ರೆಸ್ ಮಾಡಬಹುದು ಅಂತ ಅಂದ್ರೆ, ಒಂದು ರೆಗ್ಯುಲೇಟರ್ನ ಅವಶ್ಯಕತೆ ಅನ್ನುವಂಥದ್ದು, ಒಂದು ಇಂಡಿಪೆಂಡೆಂಟ್ ಬಾಡಿಯ ಅವಶ್ಯಕತೆ ಇಲ್ಲಿ ಇದೆ. ಈ ಒಂದು ಹಿಮಾಚಲ್ ಪ್ರದೇಶದಲ್ಲಿ ಇದಕ್ಕೆ ಅಂತ ಹೇಳಿ ಒಂದು ಸ್ಟ್ಯಾಟ್ಯುಟರಿ ಬಾಡಿಯನ್ನ ತರೋ ಮುಖಾಂತರವಾಗಿ ಆಪಲ್ ಎಕಾನಮಿಯ ಕುರಿತಂತೆ ಒಂದು ರಿಸರ್ಚ್ ಅನ್ನ ಮಾಡಬೇಕು ಮತ್ತು ಆ ಒಂದು ಫಾರ್ಮರ್ಸ್ಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಮಾರ್ಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಗ್ರೋವರ್ಸ್ ಆಗಿರಬಹುದು, ಕಮಿಷನ್ ಏಜೆಂಟ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಕಾರ್ಯ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಸರಿಯಾಗಿ ಅಧ್ಯಯನ ಮಾಡಿ ಆಪಲ್ ಈ ಒಂದು ರೆಗ್ಯುಲೇಟರ್ ಅನ್ನುವಂಥದ್ದು ಆಪಲ್ ಫಾರ್ಮರ್ಸ್ಗಳಿಗೆ ಸರಿಯಾದ ಬೆಲೆಯನ್ನ ನೀಡಬೇಕಾಗತ್ತೆ. ಇನ್ನು ಡೈರೆಕ್ಷನಲ್ ಎಫರ್ಟ್ಸ್ಗಳ ಅವಶ್ಯಕತೆ ಇದೆ. ಹೈ ಇನ್ಪುಟ್ ಕಾಸ್ಟ್ ಆಗ್ತಾ ಇದೆ, ಫೇರ್ ಪ್ರೈಸಸ್ಗಳ ಕೊರತೆ ಉಂಟಾಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರಿನ ಅನ್ಅವೈಲಬಿಲಿಟಿ ಆಗಿರ್ಬೋದು, ಈ ರೀತಿ ಕೋಲ್ಡ್ ಚೈನ್ಸ್ಗಳಾಗಿರ್ಬೋದು, ಇವುಗಳನ್ನು ಅಡ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ರಿಸರ್ಚಿನ ರಿಕ್ವೈರ್ಮೆಂಟ್ ಇದೆ ಆಪಲ್ ಫಾರ್ಮಿಂಗ್ ಸಿಸ್ಟಮ್ಸ್ಗಳಲ್ಲಿ ಇಂಪ್ರೂವ್ಮೆಂಟನ್ನು ತರಲಿಕ್ಕೆ. ಇನ್ನು ಆಲ್ಟರ್ನೇಟಿವ್ ಮಾರ್ಕೆಟ್ ಚಾನಲ್ಸ್ಗಳ ಮೇಲೆ ಕೂಡ ನಾವು ಫೋಕಸ್ ಮಾಡಬೇಕಾಗತ್ತೆ. ವೆದರ್ ಇಟ್ ಈಸ್ ಔಟ್ಸೈಡ್ ಆಫ್ ಇಂಡಿಯಾ ಆರ್ ವಿತ್ ಇನ್ ಇಂಡಿಯಾ, ಆಲ್ಟರ್ನೇಟಿವ್ ಚಾನಲ್ ಮಾರ್ಕೆಟ್ಸ್ಗಳು ನಮಗೆ ಬೇಕು. ಮತ್ತು ಪ್ರೋಸೆಸ್ಡ್ ಫುಡ್ ಅನ್ನಾಗಿ ಮಾಡಿ ಮಾರುವಂಥದ್ದು ಕಡೆ ಕೂಡ ಗಮನವನ್ನು ಹರಿಸಬೇಕು. ಈ ಮೂಲಕ ಫಾರ್ಮರ್ಸ್ಗಳ ಇನ್ಕಮ್ ಅನ್ನು ಜಾಸ್ತಿ ಮಾಡಬಹುದು. ಇನ್ನು ಲಾಜಿಸ್ಟಿಕ್ಸ್ ಟ್ರಾನ್ಸ್ಫಾರ್ಮೇಷನ್ ಕೂಡ ನಮ್ಮಲ್ಲಿ ಆಗಬೇಕು. ಇ ಕಾಮರ್ಸ್ ಆಗಿರಬಹುದು, ಡೆಲಿವರಿ ಕಂಪನೀಸ್ಗಳು, ಸ್ಟಾರ್ಟ್ಅಪ್ಸ್ಗಳು ಕೂಡ ಎನ್ಕರೇಜ್ ಆಗಬೇಕು ಸೂಟಬಲ್ ಪಾಲಿಸೀಸ್ ಮತ್ತು ಇನ್ಸೆಂಟಿವ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ, ಬಳಕೆ ಮಾಡ್ಕೊಳ್ಳಿಕ್ಕೆ. ಅಗ್ರಿಕಲ್ಚರ್ ಕಮೋಡಿಟೀಸ್ಗಳಿಗೆ ಡಿಮ್ಯಾಂಡ್ ಅನ್ನುವಂಥದ್ದು ಹೆಚ್ಚಾಗ್ತಾನೆ ಇದೆ. ಆದರೂ ಕೂಡ ಲಾಜಿಸ್ಟಿಕ್ಸ್ಗಳಲ್ಲಿ ಕೀ ಲಾಜಿಸ್ಟಿಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಎನ್ಹಾನ್ಸ್ ಆಗಿಲ್ಲ, ಅದು ಆಗಬೇಕಾಗತ್ತೆ ಅನ್ನುವಂಥದ್ದು. ಈ ಮೂಲಕವಾಗಿ ಆಪಲ್ ಫಾರ್ಮರ್ಸ್ಗಳಿಗೆ ಒಂದೊಳ್ಳೆ ಬೆಲೆಯನ್ನು ಒದಗಿಸ್ಕೊಡ್ಬಹುದು ಅನ್ನುವಂಥದ್ದನ್ನು ಇಲ್ಲಿ ಕಾಣ್ಬೋದಾಗಿದೆ. ಮುಂದಿನ ಆರ್ಟಿಕಲ್, ದಿ ಇಂದಿರಾ ಗಾಂಧಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇನ್ ರಾಜಸ್ಥಾನ್ ಅಂತ ಹೇಳಿ, ಇದು ಹಿಂದೂವಿನ ಎಕ್ಸ್ಪ್ಲೈನರ್ ಸೆಕ್ಷನ್ ಅಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಸ್ಕೀಮ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಇಂದಿರಾ ಗಾಂಧಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ರೋಲ್ ಔಟ್ ಆಗಿದೆ. ಎಲ್ಲಿ ಅಂದಾಗ ರಾಜಸ್ಥಾನ ಅನ್ನುವಂಥದ್ದು ಗೊತ್ತಿರಲಿ, ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಮೇನ್ಸ್ನಲ್ಲೂ ಕೂಡ ಇದನ್ನು ಒಂದು ಫ್ಯಾಕ್ಟ್ ಆಗಿ ನೀವು ಬಳಸ್ಕೊಳ್ಬೋದಾಗುತ್ತೆ. ಇನ್ನು ಇದರ ಅಬ್ಜೆಕ್ಟಿವ್ ಏನು ಅಂತ ಅಂದರೆ, ಎಕನಾಮಿಕ್ ಸಪೋರ್ಟನ್ನು ಬಡ ರೈತರಿಗೆ ಮತ್ತು ಅವಶ್ಯವಿರುವಂಥ ನೀಡಿ ಫ್ಯಾಮಿಲೀಸ್ಗಳಿಗೆ, ಸಿಟೀಸ್ಗಳಲ್ಲಿ ಬದುಕ್ತಾ ಇರತಕ್ಕಂಥ ಪೋರ್ ಅಂಡ್ ನೀಡಿ ಫ್ಯಾಮಿಲೀಸ್ಗಳಿಗೆ ಎಕನಾಮಿಕ್ ಸಪೋರ್ಟನ್ನು ನೀಡುವಂಥದ್ದು. ಯಾವ ಮುಖಾಂತರ ಅಂತ ಅಂದರೆ, 100 ದಿನಗಳಷ್ಟು ಕೆಲಸವನ್ನು ಅವರಿಗೆ 1 ವರ್ಷದಲ್ಲಿ ನೀಡುವ ಮುಖಾಂತರವಾಗಿ. ಅಂದರೆ ಯಾವ ರೀತಿಯಾಗಿ MG ನರೇಗಾ ಕಾರ್ಯ ಮಾಡ್ತಾ ಇತ್ತು, ಒಂದು ರೀತಿಯ ಆ ರೀತಿಯ ಕಾರ್ಯವನ್ನು ಸಿಟೀಸ್ಗಳಲ್ಲಿ ಮಾಡುವಂಥದ್ದು ಪೋರ್ ಅಂಡ್ ನೀಡಿ ಫ್ಯಾಮಿಲೀಸ್ಗಳಿಗೆ ಎಕನಾಮಿಕ್ ಸಪೋರ್ಟನ್ನು ನೀಡುವಂಥದ್ದು ಆನ್ ಡಿಮ್ಯಾಂಡ್ ಬೇಸಿಸ್ ಅನ್ನುವಂಥದ್ದು. ಇನ್ನು ಎಲಿಜಿಬಿಲಿಟಿ ಅಂತ ಬಂದಾಗ 18ರಿಂದ 60 ವರ್ಷ ವಯಸ್ಸಿನೊಳಗಿರ್ತಕ್ಕಂಥವರೆಲ್ಲರೂ ಕೂಡ ಎಲಿಜಿಬಲ್ ಆಗ್ತಾರೆ. ಅರ್ಬನ್ ಲೋಕಲ್ ಬಾಡೀಸ್ಗಳ ಲಿಮಿಟ್ಸ್ನ ಒಳಗಿರುವಂಥವ್ರು, ರಿಸೈಡ್ ಆಗಿರ್ತಕ್ಕಂಥವ್ರು ಇದಕ್ಕೆ ಎಲಿಜಿಬಲ್ ಆಗುವಂಥದ್ದು. ಇನ್ಕಮ್ ಲಿಮಿಟ್ ಅಂದಾಗ ಇದಕ್ಕೆ ಯಾವುದೇ ಇನ್ಕಮ್ ಲಿಮಿಟ್ ಅನ್ನುವಂಥದ್ದನ್ನು ನೀಡಿಲ್ಲ. ದೋ ಪೋರ್ ಮತ್ತು ಡೆಸ್ಟಿಟ್ಯೂಟ್ ಪೀಪಲ್ಗೆ ಇಲ್ಲಿ ಪ್ರಿಫರೆನ್ಸನ್ನು ನೀಡಲಾಗುತ್ತೆ. ಹಾಗಾದರೆ ಏನೆಲ್ಲ ಕೆಲಸಗಳಿರುತ್ತೆ ಅಂತ ಅಂದರೆ, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡುವಂಥದ್ದು, ವಾಟರ್ ಕನ್ಸರ್ವೇಷನ್, ಹೆರಿಟೇಜನ್ನು ಪಾರಂಪರಿಕವಾಗಿ ಬಂದಿರತಕ್ಕಂಥ ಅದನ್ನು ಕನ್ಸರ್ವ್ ಮಾಡುವಂಥದ್ದು, ಎನ್ಕ್ರೋಚ್ಮೆಂಟ್ಸ್ಗಳನ್ನು ರಿಮೂವ್ ಮಾಡುವಂಥದ್ದು, ಇಲ್ಲೀಗಲ್ ಬೋರ್ಡ್ಸ್ಗಳನ್ನು ರಿಮೂವ್ ಮಾಡುವಂಥದ್ದು ಇದರ ಅಡಿಯಲ್ಲಿನ ಕರ್ತವ್ಯಗಳಾಗುತ್ತೆ. ಹಾಗಾದರೆ ಇದೇ ರೀತಿಯಾದಂಥ ಸಿಮಿಲರ್ ಸ್ಕೀಮ್ಸ್ಗಳನ್ನು ಬೇರೆ ಕಡೆ ಎಲ್ಲಾದರೂ ಕಾಣ್ತೇವಾ ಅಂತ ಅಂದರೆ, ಅಯ್ಯಂಕಲಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮನ್ನು ನಾವು ಕೇರಳದಲ್ಲಿ ಕಾಣುವಂಥದ್ದು. ಹಾಗೆಯೇ ಅರ್ಬನ್ ವೇಜ್ ಎಂಪ್ಲಾಯ್ಮೆಂಟ್ ಇನಿಷಿಯೇಟಿವ್ ಅಂತ ಹೇಳಿ ಉನ್ನತಿ ಯೋಜನೆಯ ಅಡಿಯಲ್ಲಿ ಒಡಿಸ್ಸಾದಲ್ಲಿ ಕೂಡ ನಾವು ಅರ್ಬನ್ ವೇಜ್ ಎಂಪ್ಲಾಯ್ಮೆಂಟ್ ಇನಿಷಿಯೇಟಿವ್ ಅನ್ನು ಕಾಣಬಹುದು. ಮುಖ್ಯಮಂತ್ರಿ ಶ್ರಮಿಕ್ ಯೋಜನಾ ಅಂತ ಹೇಳಿ ಜಾರ್ಖಂಡ್ನಲ್ಲಿ ಈ ರೀತಿಯ ಒಂದು ಯೋಜನೆಯನ್ನು ಕಾಣಬಹುದು. ಮಧ್ಯಪ್ರದೇಶದಲ್ಲಿ ಕೂಡ ಮುಖ್ಯಮಂತ್ರಿ ಯುವ ಸ್ವಾಭಿಮಾನ್ ಯೋಜನಾ ಅನ್ನುವಂಥ ಒಂದು ಯೋಜನೆಯನ್ನು ಕಾಣ್ತೇವೆ.
ಈ ರೀತಿ ಅರ್ಬನ್ ಏರಿಯಾಸ್ಗಳಲ್ಲಿರ್ತಕ್ಕಂಥ ಪುವರ್ ಅಂದರೆ ಬಡವರಿಗೆ ಮತ್ತು ನೀಡಿ ಫ್ಯಾಮಿಲೀಸ್ಗಳಿಗೆ ಹೆಲ್ಪ್ಫುಲ್ ಆಗುವಂತೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ಯೋಜನೆಗಳನ್ನು ಹೊರತಂದಿರ್ತಕ್ಕಂಥದ್ದನ್ನು ತಿಳ್ಕೊಳ್ಬಹುದು. ಇಂದಿರಾ ಗಾಂಧಿ ಅರ್ಬನ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ರಾಜಸ್ಥಾನಕ್ಕೆ ಬಿಲಾಂಗ್ ಆಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೆರವಾಗುತ್ತೆ. ಹಾಗಾದರೆ ಈ ರೀತಿಯ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ಸ್ಗಳು, MG ನರೇಗಾದಂಥ ಸ್ಕೀಮ್ಸ್ಗಳು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ಯಾವ ಒಂದು ಆರ್ಟಿಕಲ್ನಲ್ಲಿರ್ತಕ್ಕಂಥ ಒಂದು ಕೋರ್ ಆಬ್ಜೆಕ್ಟಿವ್ ಅನ್ನು ಸಕ್ಸಸ್ಫುಲ್ ಮಾಡೋದಕ್ಕೆ ನೆರವಾಗುವಂಥ ಸ್ಕೀಮ್ಸ್ಗಳಾಗಿದೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ವಿ ನೀಡ್ ಸಿವಿಲ್ ಸೊಸೈಟಿ ಎಂಗೇಜ್ಮೆಂಟ್ ಇನ್ ಕಾಶ್ಮೀರ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೆಮ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದು. ಇಲ್ಲಿ ಕಾಶ್ಮೀರಿ ಪಂಡಿತ್ಸ್ಗಳನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವ್ಯಾಲಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಹಿಂದೂಸ್ಗಳನ್ನು ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಕಾರ್ಯವನ್ನು ಮಿಲಿಟೆಂಟ್ಸ್ಗಳು ಮತ್ತೆ ಮಾಡ್ತಾ ಇದ್ದಾರೆ. ಮೈನಾರಿಟೀಸ್ಗಳಿಗೆ ವಾಪಸ್ಸು ಜಮ್ಮು ಕಾಶ್ಮೀರಕ್ಕೆ ಈ ಒಂದು ವ್ಯಾಲಿಗೆ ವಾಪಸ್ ಬರಲಿಕ್ಕೆ ಅಂತ ಹೇಳಿ ಯೋಜನೆಯನ್ನೇ ಪ್ರೈಮ್ ಮಿನಿಸ್ಟರ್ ಅವರು ಯೋಜನೆ ಒಂದನ್ನೇ ಹೊರಗಡೆ ತಂದಿದ್ದಾರೆ. ಆದರೂ ಕೂಡ ಇಲ್ಲಿ ಮೈನಾರಿಟೀಸ್ಗಳ ಸೇಫ್ಟಿ ಅನ್ನುವಂಥದ್ದು ಇವತ್ತು ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಅವರಿಗೆ ರೈಟ್ ಆಫ್ ರಿಟರ್ನ್ ಅನ್ನು ನೀಡೋದಕ್ಕೆ ಅಂತ ಹೇಳಿ, ಅವರಿಗೆ ಸೇಫ್ಟಿಯನ್ನು ನೀಡೋದಕ್ಕೆ ಅಂತ ಹೇಳಿ ಹಲವಾರು ಸ್ಟೆಪ್ಸ್ಗಳನ್ನು ತಗೊಂಡ್ರೂ ಕೂಡ ಇವರ ಸೇಫ್ಟಿ ಇವತ್ತು ಕೂಡ ಕ್ವೆಶನ್ ಮಾರ್ಕ್ ಆಗ್ತಾ ಇರ್ತಕ್ಕಂಥದ್ದು. ಗೌರ್ಮೆಂಟ್ ಅನ್ನುವಂಥದ್ದು ಕಾಶ್ಮೀರಿ ಪಂಡಿತರಿಗಾಗಿಯೇ ವ್ಯಾಲಿಯಲ್ಲಿ ಗೌರ್ಮೆಂಟ್ ಪೋಸ್ಟಿಂಗ್ಸ್ಗಳನ್ನು ನೀಡಲಿಕ್ಕೆ ಅಂತ ಹೇಳಿ ಒಂದು ಯೋಜನೆಯನ್ನು ಹೊರತಂತು ಕಾಶ್ಮೀರಿ ಮೈಗ್ರೆಂಟ್ಸ್ಗಳಿಗೆ, ಪಂಡಿತ್ಸ್ಗಳಿಗೆ, ಅಲ್ಲಿನ ಯೂತ್ಸ್ಗೆ, ಮೋಸ್ಟ್ಲಿ ಟೀಚರ್ಸ್ಗಳಿಗೆ ಕೆಲಸವನ್ನು ನೀಡಲಿಕ್ಕೆ ಅಂತ ಹೇಳಿ ಪ್ರಧಾನ ಮಂತ್ರೀಸ್ ರಿಟರ್ನ್ ಅಂಡ್ ರಿಹ್ಯಾಬಿಲಿಟೇಷನ್ ಆಫ್ ಕಾಶ್ಮೀರ್ ಮೈಗ್ರೆಂಟ್ ಸ್ಕೀಮ್ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಹೊರತರಲಾಯಿತು. ಆದರೂ ಕೂಡ ಇಲ್ಲಿ ಕೆಲವೊಂದು ಇಶ್ಯೂಸ್ಗಳನ್ನು ಇವತ್ತು ಇವರು ಫೇಸ್ ಮಾಡ್ತಾ ಇದ್ದಾರೆ. ಅದು ಹೈ ಸೆಕ್ಯೂರಿಟಿ ಎನ್ಕ್ಲೇವ್ಸ್ಗಳು. ಈ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಪ್ರೊಟೆಕ್ಟೆಡ್ ಹೈ ಸೆಕ್ಯೂರಿಟಿ ಎನ್ಕ್ಲೇವ್ಸ್ಗಳಲ್ಲಿ ವಾಸ ಮಾಡಬೇಕಾಗಿ ಬಂದಿದೆ. ಈಗಲೂ ಕೂಡ ಇಷ್ಟೆಲ್ಲ ಇದ್ದು ಕೂಡ ನ್ಯೂ ಇನ್ಸಿಡೆಂಟ್ಸ್ ಆಫ್ ವೈಲೆನ್ಸ್ ಅನ್ನುವಂಥದ್ದು ನಮಗೆ ಕಾಣ್ತಾನೆ ಇದೆ ಕಾಶ್ಮೀರಿ ಪಂಡಿತರು ಮತ್ತು ಇನ್ನುಳಿದ ಮೈನಾರಿಟೀಸ್ಗಳ ಮೇಲೆ. ಒಟ್ಟಾರೆ ಸರ್ಕಾರ ಅನ್ನುವಂಥದ್ದು ಕೇವಲ ಯೋಜನೆಗಳನ್ನು ತರಬಹುದು, ಆದರೆ ಆನ್ ಗ್ರೌಂಡ್ನಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು ಅಂತ ಅಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ ಮತ್ತು ಸಿವಿಲ್ ಸೊಸೈಟಿ ಅನ್ನುವಂಥದ್ದು ನಂಬಿಕೆಗಳನ್ನು ಅದರ ಮೇಲೆ ಇಟ್ಟು ಮುಂದೆ ಸಾಗಬೇಕಾಗುತ್ತೆ. ಆನ್ ಗ್ರೌಂಡ್ ವರ್ಕ್ ಆಗಬೇಕು ಅಂದಾಗ ಇಂಡಿವಿಜುವಲ್ಸ್ ಮತ್ತು ಸಿವಿಲ್ ಸೊಸೈಟಿ ಇದನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಟ್ರಸ್ಟನ್ನು ರಿಸ್ಟೋರ್ ಮಾಡುವಂಥ ಕಾರ್ಯವನ್ನು ಗೌರ್ಮೆಂಟ್ಸ್ ಮಾಡಬೇಕು ಮತ್ತು ತಮ್ಮ ತಪ್ಪುಗಳನ್ನು ಅಕ್ನಾಲೆಡ್ಜ್ ಮಾಡಿಕೊಳ್ಳುವಂಥ ಕಾರ್ಯವೂ ಕೂಡ ಆಗಬೇಕು. ಹಾಗೆ ಇಲ್ಲಿ ಶೇರ್ಡ್ ವಿಟ್ನೆಸ್ ಅಂತ ಹೇಳಿ ಪಂಡಿತ್ ಮುಸ್ಲಿಂ ಡೈಲಾಗ್ ಸೀರೀಸ್ ಅನ್ನುವಂಥದ್ದು ನಡೀತಾ ಇದೆ. ಇದರ ಪ್ರಾಮುಖ್ಯತೆ ಏನು ಅಂತ ಅಂದಾಗ ಇಲ್ಲಿ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ಗಳು ಎರಡೂ ಕಮ್ಯುನಿಟೀಸ್ಗಳ ಕಡೆಯಿಂದ ಮುಸ್ಲಿಮರಾಗಿರ್ಬೋದು, ಪಂಡಿತರಾಗಿರ್ಬೋದು, ಇನ್ನುಳಿದ ಮೈನಾರಿಟಿ ಕಮ್ಯುನಿಟೀಸ್ಗಳಾಗಿರ್ಬೋದು, ಈ ಕಮ್ಯುನಿಟೀಸ್ಗಳಿಂದ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಮತ್ತು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಒಟ್ಟಾರೆಯಾಗಿ. ಪ್ರೈಮ್ ಮಿನಿಸ್ಟರ್ಸ್ ಜಾಬ್ ಸ್ಕೀಮ್ ಆಗಿರ್ಬೋದು, ಡೈಲಾಗ್ ಅನ್ನುವಂಥದ್ದು ಪ್ರೈಮ್ ಮಿನಿಸ್ಟರ್ ಜಾಬ್ ಸ್ಕೀಮನ್ನು ಲಾಂಚ್ ಮಾಡುವಂತೆ ಕೋಯಿನ್ಸೈಡ್ ಕೂಡ ಆಗಿರ್ತಕ್ಕಂಥದ್ದು. ಮತ್ತು ಸೋಷಿಯಲ್ ಎನ್ವಿರಾನ್ಮೆಂಟಿಗೆ ಈ ಡೈಲಾಗ್ಸ್ ಅನ್ನುವಂಥದ್ದು ಒಂದು ಸೋಷಿಯಲ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿದೆ. ಕಾಶ್ಮೀರಿ ಪಂಡಿತರು ಕೂಡ ಗೌರ್ಮೆಂಟ್ ಪೋಸ್ಟಿಂಗ್ಸ್ಗಳೆಲ್ಲ ವ್ಯಾಲಿಯಲ್ಲಿ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ ಈ ಡೈಲಾಗ್ಸ್ನ ಮುಖಾಂತರವಾಗಿ. ಯಾವ ಡೈಲಾಗ್ ಅಂತ ಅಂದರೆ ನಾವೇನೀಗ ಡಿಸ್ಕಸ್ ಮಾಡ್ತಿದ್ದೇವೆ, ಇಂಪಾರ್ಟೆನ್ಸ್ ಆಫ್ ಶೇರ್ಡ್ ವಿಟ್ನೆಸ್ ಏನು ಅಂದಾಗ ಇವೆಲ್ಲವೂ ಕೂಡ ಅದರ ಇಂಪಾರ್ಟೆನ್ಸ್ ಆಗ್ತಾ ಬರುತ್ತೆ. ಕಾಶ್ಮೀರಿ ಪಂಡಿತ್ಸ್ಗಳ ಡಿಸ್ಪ್ಲೇಸ್ಮೆಂಟ್ ಅನ್ನುವಂಥದ್ದು ಈಗಾಗಲೇ ಆಗಿ ಹೋಗಿದೆ. ಅವರು 1990ರ ಆಸ್ಪಾಸ್ನಲ್ಲಿ ನಡೆದಂಥ ಈವೆಂಟ್ಸ್ಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಹಾಗಾಗಿ ಈ ಇನ್ಸಿಡೆಂಟ್ಸ್ಗಳು ಏನು ಡಿಸ್ಪ್ಲೇಸ್ಮೆಂಟ್ ಆಗುವಂತೆ ಮಾಡಿವೆ, ಆ ರೀತಿಯ ಇನ್ಸಿಡೆಂಟ್ಸ್ಗಳು ಮರುಕಳಿಸದಂತೆ ಮತ್ತು ಆ ರೀತಿ ಡಿಸ್ಪ್ಲೇಸ್ ಆಗಿರುವಂಥವ್ರನ್ನ ವಾಪಸ್ಸು ವ್ಯಾಲಿಗೆ ತರೋದಕ್ಕೆ ಮಾಡಬೇಕಾದಂಥ ಹೆಜ್ಜೆಗಳ ಕಡೆ ಗಮನವನ್ನು ಹರಿಸಬೇಕು. ಬರುವಂಥವರ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥದ್ದು, ಅವರ ಸೇಫ್ಟಿಯನ್ನು ಹೆಚ್ಚಿಸುವಂಥದ್ದು ಕೂಡ ಸರ್ಕಾರದ ಒಂದು ಪ್ರಾಮುಖ್ಯತೆ ಅಥವಾ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕಾಗತ್ತೆ. ಒಟ್ಟಾರೆ ಅರ್ಜೆಂಟ್ ಸಿವಿಲ್ ಸೊಸೈಟಿ ಎಂಗೇಜ್ಮೆಂಟ್ ಅನ್ನುವಂಥದ್ದು ಬಿಟ್ವೀನ್ ದಿ ಕಮ್ಯುನಿಟೀಸ್ ನಡಿಬೇಕು ಕಾಶ್ಮೀರದಲ್ಲಿ. ಇದರಿಂದ ಮಾತ್ರವೇ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದಕ್ಕೆ, ಟ್ರಸ್ಟನ್ನು ರಿಸ್ಟೋರ್ ಮಾಡಲಿಕ್ಕೆ, ಇಂಟರ್ ಕಮ್ಯುನಿಟಿ ಬಾಂಡ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳೋದಾದರೆ, ಒಂದು ರಾಜ್ಯವಾಗಿದ್ದಂಥ ಜಮ್ಮು ಮತ್ತು ಕಾಶ್ಮೀರ ಈಗ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾರ್ಪಟ್ಟಿದೆ. ಹಾಗಾದರೆ ಒಟ್ಟಾರೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ದ ಟೆಡಿಯಸ್ ಪ್ರೋಸೆಸ್ ಆಫ್ ಅಡಾಪ್ಷನ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವೇರಿಯಸ್ ಸೆಕ್ಟರ್ಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೆಮ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಅಡಾಪ್ಷನ್ನ ಕುರಿತಂತೆ ಮತ್ತು ಆ ಪ್ರೋಸೆಸ್ ಎಷ್ಟು ಕ್ಲಿಷ್ಟವಾಗಿದೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಮಾತನಾಡ್ತಾ ಇದೆ. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ಗಳು ಅವರಿಗೆ ಒಂದು ಎಂಪವರ್ಮೆಂಟನ್ನು ಮಾಡಲಾಗಿದೆ ಅಥವಾ ಅವರಿಗೆ ಇದಕ್ಕೆ ಕುರಿತಂಥ ಪವರ್ಸ್ಗಳನ್ನು ನೀಡಲಾಗಿದೆ. ಅಡಾಪ್ಷನ್ ಆರ್ಡರ್ಸ್ಗಳನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ಗಳೇ ನೀಡಬಹುದು ಇನ್ಸ್ಟೆಡ್ ಆಫ್ ಕೋರ್ಟ್ಸ್.
ಈಗ ಕೋರ್ಟ್ಸ್ಗಳೇ ಈ ಕಾರ್ಯವನ್ನು ಮಾಡಬೇಕು ಅಂತಿಲ್ಲ, ಬದಲಾಗಿ DM ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈ ಒಂದು ಕಾರ್ಯವನ್ನು ಮಾಡುವಂಥ ಎಂಪವರ್ಮೆಂಟನ್ನು ಹೊಂದಿದ್ದಾರೆ. ಯಾವುದೇ ಕೇಸಸ್ಗಳು ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದರೆ ಇವರಿಗೆ ಟ್ರಾನ್ಸ್ಫರ್ ಕೂಡ ಮಾಡಬಹುದಾಗುತ್ತೆ. ಜುವಿನೈಲ್ ಜಸ್ಟಿಸ್ ಕೇರ್ ಅಂಡ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಮೆಂಡ್ಮೆಂಟ್ ಬಿಲ್ 2021 ಅನ್ನುವಂಥದ್ದು, ಇದರ ಅಡಿಯಲ್ಲಿ ಸೆಕ್ಷನ್ 61 ಅನ್ನುವಂಥದ್ದು ಏನು ತಿಳಿಸುತ್ತೆ ಅಂದರೆ DM ಅನ್ನು ಆಥರೈಸ್ ಮಾಡ್ತಾ ಇದೆ ಅಡಾಪ್ಷನ್ ಆರ್ಡರ್ಸ್ಗಳನ್ನು ಕೋರ್ಟ್ನ ಬದಲಾಗಿ, ಕೋರ್ಟ್ ಅನ್ನುವಂಥ ಪದವನ್ನು ತೆಗೆದುಹಾಕಿ ಅಡಾಪ್ಷನ್ ಆರ್ಡರ್ಸ್ಗಳನ್ನು DM ಅವರು ನೀಡಬಹುದು ಅನ್ನುವಂಥದ್ದನ್ನು ಸೆಕ್ಷನ್ 61 ಆಫ್ ದಿ ಈ ಒಂದು ಜುವಿನೈಲ್ ಜಸ್ಟಿಸ್ ಅಮೆಂಡ್ಮೆಂಟ್ ಬಿಲ್ ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು DM ಅನ್ನು ಎಂಪವರ್ ಮಾಡ್ತಿರುವಂಥ ಅಂಶಗಳನ್ನು ನೋಡಿದ್ರೆ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಇನ್ಸ್ಪೆಕ್ಟ್ ಮಾಡುವಂಥ ಪವರನ್ನು ನೀಡಲಾಗ್ತಾ ಇದೆ. ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ಸ್ಗಳ ಫಂಕ್ಷನಿಂಗನ್ನು ಎವ್ಯಾಲ್ಯೂಯೇಟ್ ಮಾಡುವಂಥ ಕಾರ್ಯವನ್ನು ಕೂಡ ಇಲ್ಲಿ DM ಅವರು ಮಾಡ್ತಾರೆ. ಚೈಲ್ಡ್ ವೆಲ್ಫೇರ್ ಕಮಿಟೀಸ್ಗಳ ಕುರಿತಂತೆ ಕೂಡ ಫಂಕ್ಷನಿಂಗನ್ನು ಎವ್ಯಾಲ್ಯೂಯೇಟ್ ಮಾಡುವಂಥದ್ದು, ಜುವಿನೈಲ್ ಜಸ್ಟಿಸ್ ಬೋರ್ಡ್ಸ್ಗಳ ಫಂಕ್ಷನಿಂಗನ್ನು ಎವ್ಯಾಲ್ಯೂಯೇಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ DM ಅವರ ಕಾರ್ಯ ಆಗಿರುತ್ತೆ. ಇನ್ನು ರಿವೈಸ್ಡ್ ರೂಲ್ಸ್ಗಳ ಕುರಿತಂತೆ ಇರುವಂಥ ಕನ್ಸರ್ನ್ಸ್ಗಳನ್ನು ನೋಡೋದೇ ಆದರೆ ಸ್ಟಾರ್ಟ್ ಕೇಸಸ್ ಫ್ರೆಶ್ ಅನ್ನುವಂಥದ್ದು, ಈಗಾಗಲೇ ಕೋರ್ಟ್ಸ್ಗಳ ಮುಂದಿರ್ತಕ್ಕಂಥ ಕೇಸಸ್ಗಳನ್ನು ಇವರಿಗೆ ಟ್ರಾನ್ಸ್ಫರ್ ಮಾಡುವ ಬದಲಾಗಿ, ಯಾಕೆಂದರೆ ಕೋರ್ಟ್ಸ್ಗಳಲ್ಲಿ ಅರ್ಧ ಪ್ರೋಸೆಸ್ ಆಗೋಗಿರುತ್ತೆ, ಹಲವಾರು ತಿಂಗಳುಗಳಿಂದ ಅವರ ಹತ್ರ ಕೇಸಸ್ಗಳು ಬಾಕಿ ಇರುತ್ತೆ, ಅದರ ಬದಲಾಗಿ ಹೊಸ ಕೇಸಸ್ಗಳನ್ನು ಇವರಿಗೆ ನೀಡುವಂಥದ್ದಾಗಬಹುದು. ಇದು ಕೂಡ ಇಲ್ಲಿರ್ತಕ್ಕಂಥ ಒಂದು ಕನ್ಸರ್ನ್ ಆಗಿದೆ. ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥ ಪ್ರೋಸೆಸ್, ಈ ಒಂದು ಅಡಾಪ್ಷನ್ ಆರ್ಡರನ್ನು ನೀಡುವಲ್ಲಿ ತಡ ಆಯಿತು ಅಂತ ಅಂದರೆ ಪೇರೆಂಟ್ಸ್ಗಳು ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾದಾಗ ಅವರಿಗೆ ಬರ್ತ್ ಸರ್ಟಿಫಿಕೇಟ್ ಕೂಡ ದೊರಕೋದು ಕಷ್ಟ ಆಗುತ್ತೆ. ಈ ರೀತಿ ಇಂಥ ಒಂದು ಇಶ್ಯೂಸ್ಗಳು ಇದರೊಳಗೆ ಅಡಗಿರ್ತಕ್ಕಂಥದ್ದು. ಮತ್ತು ಈ ರೀತಿಯ ಕೇಸಸ್ಗಳ ಕುರಿತಂತೆ ಅವೇರ್ನೆಸ್ ಅನ್ನುವಂಥದ್ದು ಬರಬೇಕಾಗತ್ತೆ. ಪೇರೆಂಟ್ಸ್ ಮತ್ತು ಲಾಯರ್ಸ್ಗಳು ನೈದರ್ ಜಡ್ಜ್ ನಾರ್ DMs ಆರ್ ಅವೇರ್ ಅಬೌಟ್ ದಿ ಚೇಂಜ್ ಇನ್ ದಿ JJ ಆಕ್ಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಜುವಿನೈಲ್ ಜಸ್ಟಿಸ್ ಆಕ್ಟ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಜಡ್ಜಸ್ಗಳಿಗಾಗಲಿ ಅಥವಾ DMsಗಳಿಗಾಗಲಿ ಮಾಹಿತಿಯ ಕೊರತೆ ಇದೆ. ಇದರಿಂದಾಗಿ ಲಾಯರ್ಸ್ ಮತ್ತು ಪೇರೆಂಟ್ಸ್ಗಳಿಗೆ ತೊಡಕಾಗ್ತಾ ಇದೆ. ಇವರು ಕ್ಲೈಮ್ ಮಾಡ್ತಾ ಇದ್ದಾರೆ ನೈದರ್ ಜಡ್ಜಸ್ ನಾರ್ DMs ಆರ್ ಅವೇರ್ ಅಬೌಟ್ ದ ಚೇಂಜಸ್ ಇನ್ ದಿ ಜುವಿನೈಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳಿ. ಇದರಿಂದ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ಸಿಸ್ಟಮ್ನಲ್ಲಿ, ಮತ್ತು ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥ ಪ್ರೋಸೆಸ್, ಅಡಾಪ್ಷನ್ ಆರ್ಡರ್ಸ್ಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರೋಸೆಸ್ ಅನ್ನುವಂಥದ್ದು ತಡ ಆಗ್ತಾ ಇದೆ. ಹಾಗಾಗಿ ಅವೇರ್ನೆಸ್ ಕ್ರಿಯೇಷನ್ ಅನ್ನುವಂಥದ್ದು ಕೂಡ ಆಗಬೇಕಾಗಿದೆ ಅನ್ನುವಂಥದ್ದು. ಹಾಗಾದರೆ ಅಡಾಪ್ಷನ್ ಪ್ರೊಸೀಜರ್ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ಅಂದರೆ 2 ಲಾಸ್ಗಳು ಭಾರತದಲ್ಲಿ ಅಡಾಪ್ಷನನ್ನು ಗವರ್ನ್ ಮಾಡುತ್ತೆ. ಒಂದು ಹಿಂದೂ ಅಡಾಪ್ಷನ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 1956ನಲ್ಲಿ ಬಂದಂಥದ್ದು, ದತ್ತಕ ಹಾಮ್ ಅಂಥೇಳಿ ಇಲ್ಲಿ ಒಂದು ಸೆರೆಮನಿ ಅಥವಾ ಅಡಾಪ್ಷನ್ ಡೀಡ್ ಅಂತ ಕೂಡ ಕರಿಬಹುದು. ಕೋರ್ಟ್ ಆರ್ಡರ್ ಅನ್ನುವಂಥದ್ದು ಇಲ್ಲಿ ಸಫಿಷಿಯೆಂಟ್ ಆಗ್ತಾ ಇತ್ತು ಇರ್ರಿವೋಕಬಲ್ ಅಡಾಪ್ಷನ್ ರೈಟ್ಸ್ಗಳನ್ನು ಪಡ್ಕೊಳ್ಳಿಕ್ಕೆ. ಜುವಿನೈಲ್ ಜಸ್ಟಿಸ್ ಆಕ್ಟ್ ಅಂತ ಹೇಳಿ 2015ನ ಅಡಿಯಲ್ಲಿ ಬಂದಂಥ ಈ ಆಕ್ಟ್ನಲ್ಲಿ ಅಡಾಪ್ಷನ್ ಮಾಡ್ಕೊಳ್ಳುವಂಥ ಪೇರೆಂಟ್ಸ್ಗಳು ಕಾರಾದ ಪೋರ್ಟಲ್ನ ಅಡಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗುತ್ತೆ. ಹಾಗಾದರೆ ಏನೆಲ್ಲ ಚಾಲೆಂಜಸ್ಗಳನ್ನು ಇಲ್ಲಿ ಫೇಸ್ ಮಾಡ್ತಿದ್ದೇವೆ ಅಂತ ಅಂದರೆ ಅಡಾಪ್ಷನ್ ಪೂಲನ್ನು ನೋಡಿದಾಗ ಲೇಟೆಸ್ಟ್ ಫಿಗರ್ಸ್ನ ಪ್ರಕಾರ 2188 ಮಕ್ಕಳು ಅಡಾಪ್ಷನ್ ಪೂಲ್ನಲ್ಲಿ ಇವೆ. ಆದರೆ 31,000 ಪೇರೆಂಟ್ಸ್ಗಳು ಮಗುವನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು. ಇನ್ನು ಮಕ್ಕಳ ಟ್ರಾಫಿಕಿಂಗ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅಡಾಪ್ಷನ್ ವಿಚಾರದಲ್ಲಿ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗ್ ಕನ್ವೆನ್ಷನ್ ಅನ್ನುವಂಥ ಒಂದು ಕನ್ವೆನ್ಷನ್ ಇದ್ದು, ಇದು ಮಕ್ಕಳ ಮತ್ತು ಅವರ ಫ್ಯಾಮಿಲಿಯ ಇಲ್ಲೀಗಲ್ ಅಡಾಪ್ಷನಿನ ರಿಸ್ಕ್ ಅನ್ನ ತೆಗೆದುಹಾಕೋದಕ್ಕೆ ಇರುವಂಥದ್ದು. ಇರ್ರೆಗ್ಯುಲರ್, ಪ್ರಿಮೆಚೂರ್ ಆರ್ ಇಲ್ ಪ್ರಿಪೇರ್ಡ್ ಅಡಾಪ್ಷನ್ಸ್ ಅನ್ನುವಂಥದ್ದು ಅಬ್ರಾಡ್ನಲ್ಲಿ ಆಗೋದನ್ನ ತಡೆಯೋದಕ್ಕೆ ಅಂತ ಹೇಳಿ ಈ ಹೇಗ್ ಕನ್ವೆನ್ಷನ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಒಟ್ಟಾರೆಯಾಗಿ ಮಕ್ಕಳ ಕೇಂದ್ರಿತ ಒಂದು ಲಾಸ್ಗಳ ಅವಶ್ಯಕತೆ ನಮ್ಮಲ್ಲಿದೆ ಮತ್ತು ಮಾಲ್ ಪ್ರಾಕ್ಟೀಸಸ್ಗಳು ಏನು ಅಡಾಪ್ಷನಲ್ಲಿ ಆಗ್ತಿವೆ ಅವುಗಳಿಗೆ ಸರಿಯಾದ ಚೆಕ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಈ ಮೂಲಕ ಅಡಾಪ್ಷನ್ ಪ್ರೋಸೆಸ್ಸನ್ನು ಇನ್ನಷ್ಟು ಫಾಸ್ಟ್ ಆಗಿ ಮಾಡ್ಬೋದು ಮತ್ತು ಇಲ್ಲಿರ್ತಕ್ಕಂಥ ತೊಡಕುಗಳನ್ನು ತೆಗೆದು ಹಾಕೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೂಡ ಹರಿಸಬೇಕಾಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.